ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಜಾತಿ ರಾಜಕಾರಣ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೆ, ಕಾಂಗ್ರೆಸ್ ಜಾತಿವಾದ ಮಾಡುತ್ತೆ, ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡುತ್ತೆ ಅನ್ನೋ ಆರೋಪ ಒಂದು ಕಡೆ ಆಗಿದೆ. ಬಿಜೆಪಿ ಧರ್ಮ ರಾಜಕಾರಣ ಮಾಡುತ್ತೆ, ಬಿಜೆಪಿ ಧರ್ಮದ ವಾದವನ್ನು ಮಾಡುತ್ತೆ. ಕಾಂಗ್ರೆಸ್ ಜಾತಿಯ ಹೆಸರಿನಲ್ಲಿ ಜನರನ್ನ ಎತ್ತಿ ಕಟ್ಟಿದ್ರೆ ಬಿಜೆಪಿ ಧರ್ಮದ ಹೆಸರಿನಲ್ಲಿ ಜನರನ್ನ ಎತ್ತಿ ಕಟ್ಟುತ್ತೆ. ಆದರೆ ಸಿದ್ದರಾಮಯ್ಯನವರ ಜಾತಿ ರಾಜಕಾರಣ ಮುನ್ನೆಲೆಗೆ ಈಗ ಬಂದಿರೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗೆದ್ದು ಬೀಗಿದ್ದಾರೆ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇರುವಂಥ ರಾಜಕಾರಣ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ಯಶಸ್ಸನ್ನು ತಂದುಕೊಡುವ ಎಲ್ಲ ಸಾಧ್ಯತೆಗಳಿವೆ. ರಾಜಕಾರಣದಲ್ಲಿ ವೈರಿಯನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅನ್ನೋದನ್ನು ಕಲ್ತಿರುವಂಥ ಸಿದ್ದರಾಮಯ್ಯನವರು ಈಗಲೂ ಕೂಡ ಅಧಿಕಾರ ಹಸ್ತಾಂತರದ ಕಾದಾಟದಲ್ಲಿ ಗೆಲುವನ್ನು ಸಾಧಿಸುವ ಹಂತದಲ್ಲಿದ್ದಾರೆ. ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಫೋಕಸ್ ಟುಡೇನಲ್ಲಿ ಸಿದ್ದರಾಮಯ್ಯನವರ ಚತುರತೆ, ಸಿದ್ದರಾಮಯ್ಯನವರ ಚಾಣಾಕ್ಷತೆಗೆ ರಾಜಕಾರಣಿಗಳು, ಸಿದ್ದು ರಾಜಕೀಯ ವಿರೋಧಿಗಳು ಯಾವ ರೀತಿ ಪತ್ರಗುಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕ, 2023ರಲ್ಲಿ 135 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ತದನಂತರ 1 ವರ್ಷ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗಮನ ಕೊಟ್ಟು ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಹಾಗೂ ಹೀಗೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು. 1 ವರ್ಷ 2 ವರ್ಷ ಆಯಿತು. 2 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಗೆ ನೀಡಿರುವಂಥ ಸಂದರ್ಶನದಲ್ಲಿ ಒಂದು ಬಾಂಬನ್ನು ಸಿಡಿಸ್ಬಿಟ್ಟು, ಇಲ್ಲ CM ಸಿದ್ದರಾಮಯ್ಯ ಮತ್ತು DCM ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಅಧಿಕಾರ ಹಸ್ತಾಂತರದ ಅಗ್ರಿಮೆಂಟ್ ಆಗಿದೆ ಅನ್ನುವಂಥ ವಿಚಾರ ಸ್ಫೋಟಕ ಸಂಚಲನವನ್ನು ಉಂಟು ಮಾಡಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವರ ಬಣ ಒಂದು ರೀತಿ ಹೇಳಿಕ್ಕೆ ಶುರು ಮಾಡಿದರೆ ಡಿ ಕೆ ಶಿವಕುಮಾರ್ ಬಣ ಮತ್ತೊಂದು ರೀತಿ ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರ ಬಣ ಇಲ್ಲ, ನಮ್ಮ ನಾಯಕರೇ 5 ವರ್ಷ CM ಅಂತಿದ್ರು, ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ದನಿಗೂಡಿಸ್ತಿದ್ರು. ಆ ರೀತಿ ಪ್ರಸ್ತಾಪವೇ ಆಗಿಲ್ಲ, ಆ ರೀತಿ ಮಾತುಕತೆಯೇ ಆಗಿಲ್ಲ, ನಾನೇ 5 ವರ್ಷ CM ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾನೆ ಇದ್ರು. ಯಾವಾಗ ಚರ್ಚೆಗಳು ತಾರಕಕ್ಕೇರ್ತು, ಹೈಕಮಾಂಡ್ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಹಿಂದೇಟು ಹಾಕ್ತು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಯನ್ನು ಹೆಚ್ಚೆಚ್ಚು ಆಗುವಂತೆ ಯಾವಾಗ ನೋಡಿಕೊಂಡ್ರು, ಆವಾಗ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಉಲ್ಟಾ ಹೊಡೆದ್ರು. ಏನು ಹೇಳಿದ್ರು ಅಂದರೆ, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಿ ಅನ್ನುವಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ 5 ವರ್ಷ ನಾನೇ CM ಅಂತಿದ್ದವರು ಯಾವಾಗ ಚರ್ಚೆ ಜಾಸ್ತಿ ಆಯಿತು, ಹೈಕಮಾಂಡ್ ಸೈಲೆಂಟ್ ಆಯಿತು, ಆವಾಗ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಇದು ಸಿದ್ದರಾಮಯ್ಯನವ್ರಿಗೆ ಆದಂಥ ಮೊದಲ ಹಿನ್ನಡೆ. ಅದಾದ ಮೇಲೆ ಅಧಿವೇಶನ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ, ಅದು ಮುಗಿದ ಮೇಲೆ ಮತ್ತೆ ರಾಜಕೀಯ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುವಾಗ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದ ಸಿದ್ದರಾಮಯ್ಯನವರು ಈಗ ಮತ್ತೆ ಉಳಿದ ಕುರಿ ಕಾಯುವ ಹುಡುಗನೊಬ್ಬ ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಬಜೆಟ್ಗಳನ್ನು ಮಂಡನೆ ಮಾಡಿರೋದು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಷಡ್ಯಂತ್ರ ಮಾಡ್ತಿದ್ದಾರೆ, ನಾನು ಇದನ್ನು ಎದುರಿಸ್ತೀನಿ, ಕೊನೆ ಉಸಿರಿರೋವರೆಗೂ ಜನರನ್ನು ಬಿಟ್ಟು ನಾನು ಹೋಗಲ್ಲ ಅನ್ನೋಂಥ ಮಾತನ್ನು ನೇರವಾಗಿಯೇ ಹೇಳಿಬಿಟ್ರು. ಇದು ಯಾವುದೋ ಇಂಡೈರೆಕ್ಟ್ ಹೇಳಿದ್ದಲ್ಲ, ನೇರವಾಗಿಯೇ ಹೇಳಿಬಿಟ್ರು. ಅದಾದ ಮೇಲೆ ಶುರುವಾಯಿತು ಜಾತಿ ರಾಜಕಾರಣ. ಅದಾದ ಮೇಲೆ ಬಂದಿದ್ದು ಜಾತಿ ರಾಜಕಾರಣ. ಈ ಜಾತಿ ರಾಜಕಾರಣ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಅಹಿಂದ ನಾಯಕರೆಲ್ಲ ಒಟ್ಟಾಗಿ ಮುಖ್ಯಮಂತ್ರಿಯವರೇ 5 ವರ್ಷ ಮುಂದುವರಿತಾರೆ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಂತ ಹೈಕಮಾಂಡ್ ಏನಾದರೂ ಪ್ಲ್ಯಾನ್ ಮಾಡಿದರೆ ಅವರ ಸ್ಥಾನಕ್ಕೆ ಯಾರಾದರೂ ಒಬ್ಬರು ದಲಿತ CM ಬರಬೇಕು, ದಲಿತ ಕಾಂಗ್ರೆಸ್ಸಿಗರೊಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡಿದರು. ಅದರ ಅರ್ಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥದ್ದು. ಅಲ್ಲಿಂದ ಶುರು ಆಯ್ತು ನೋಡಿ ಕಾಂಗ್ರೆಸ್ನಲ್ಲಿ ಬೆಂಕಿ. ಡಿ ಕೆ ಶಿವಕುಮಾರ್ ಬೇರೆ ಬೇರೆ ತಂತ್ರಗಳನ್ನು ಮಾಡ್ತಾಯಿದ್ರು. ಕಾಂಗ್ರೆಸ್ನ ಇನ್ನಿತರೆ ನಾಯಕರು ದೆಹಲಿಗೆ ಹೋಗಿ ಬಂದರು. ಸತೀಶ್ ಜಾರಕಿಹೊಳಿ, KN ರಾಜಣ್ಣ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿ ಏನಾಗ್ತಾ ಇದೆ ರಾಜಕಾರಣದಲ್ಲಿ, ರಾಜ್ಯದಲ್ಲಿ ಯಾವ ರೀತಿಯ ವಾತಾವರಣ ಇದೆ, ಯಾವ ರೀತಿಯ ಚರ್ಚೆಗಳು ನಡೀತಾ ಇದ್ದಾವೆ, ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿ ಕೆಟ್ಟ ಹೆಸರು ಬರ್ತಾ ಇದೆ, ಹೈಕಮಾಂಡ್ ಯಾಕೆ ಇನ್ನೂ ಮಧ್ಯಪ್ರವೇಶ ಮಾಡ್ತಾ ಇಲ್ಲ,
ಹೈಕಮಾಂಡ್ ಏನಾದರೂ ಒಂದು ಕನ್ಕ್ಲೂಡ್ ಮಾಡಬೇಕಲ್ವಾ ಇದನ್ನು? ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಕಲ್ವಾ ಅನ್ನುವಂಥ ಮಾತುಗಳನ್ನು ಹೇಳಿ ಬಂದ ಮೇಲೆ 21 ಜನ ಶಾಸಕರು ಆಲ್ರೆಡಿ ವಿದೇಶದಲ್ಲಿದ್ದಾರೆ, ಫ್ಲೈಟ್ ಹತ್ಕೊಂಡು ಹೋಗಿದ್ದಾರೆ. 32 ಜನ ಶಾಸಕರು, 31 ಜನ ಶಾಸಕರು, ಹೊಸ ಶಾಸಕರು ಪತ್ರ ಬರೆದಿದ್ದಾರೆ ನಮ್ಮನ್ನು ಮಂತ್ರಿ ಮಾಡಿ ಅಂತ. ಈ ಕಡೆ MLCಗಳು ಪತ್ರ ಬರೆದಿದ್ದಾರೆ. ಗೊಂದಲದ ಗೂಡಾಗಿದೆ ಕಾಂಗ್ರೆಸ್, ಕರ್ನಾಟಕದ ಕಾಂಗ್ರೆಸ್ ಏನಾರಾಗಲಿ ಸರ್ಕಾರದಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಅಧಿಕಾರಿಗಳು ಈ ಸರ್ಕಾರದಲ್ಲಿ ಈ ರೀತಿ ಏರಿಳಿತಗಳು ಆಗೋದ್ರಿಂದ ಯಾರು ಕೂಡ ಕೆಲಸ ಮಾಡಲ್ಲ, ಯಾರು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ರಿಸ್ಕನ್ನು ತೆಗೆದುಕೊಳ್ಳಲ್ಲ. ಯಾಕಂದ್ರೆ ರಾಜಕಾರಣಿಗಳು ಇವತ್ತೊಂದು ಹೇಳ್ತಾರೆ, ನಾಳೊಂದು ಹೇಳ್ತಾರೆ. ಎಷ್ಟೋ ಜನ ರಾಜಕಾರಣಿಗಳ ಪೋರ್ಟ್ಫೋಲಿಯೋ ಈಗ ಬದಲಾಗುತ್ತೆ, ಖಾತೆಗಳು ಬದಲಾಗ್ತವೆ ಅನ್ನೋಂಥ ಮಾತುಗಳು. ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೂ ಹೆಚ್ಚು ರಿಸ್ಕ್ ತಗೊಳ್ಳಲ್ಲ. ಇಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಗೆಲುವು ಕಾಣೋ ಥರ ಕಾಣ್ತಾ ಇದೆ. ಕಾಂಗ್ರೆಸ್ನಲ್ಲಿ ಈ ರೀತಿ ಗೊಂದಲಗಳಿದ್ದಾವೆ. 2-3 ತಿಂಗಳಲ್ಲಿ ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಕೇರಳ ಸೇರಿದಂತೆ ಪುದುಚೇರಿ 5 ರಾಜ್ಯಗಳ ಚುನಾವಣೆ ಇದೆ. ಹಾಗಾಗಿ ಈ ಚುನಾವಣೆಯ ಬಗ್ಗೆ ಗಮನ ಕೊಡ್ತಿರುವಂಥ ಕಾಂಗ್ರೆಸ್ ಕರ್ನಾಟಕದ ಅಧಿಕಾರ ಹಸ್ತಾಂತರದ ಬಗ್ಗೆ ಗಮನವನ್ನು ಕೊಡಲ್ಲ, ಸಮಯವನ್ನು ಕೊಡಲ್ಲ. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯ ಗೆದ್ದ ಲೆಕ್ಕದಲ್ಲಿ ಇದ್ದಾರೆ, ಗೆಲ್ಲೋ ಥರ ಕಾಣ್ತಾ ಇದ್ದಾರೆ. ಫೈನಲಿ ಡಿ ಕೆ ಶಿವಕುಮಾರ್ಗೆ ಮತ್ತೆ ಸ್ವಲ್ಪ ದಿನ ಕಾಯಬಹುದಾದಂಥ ಅನಿವಾರ್ಯತೆ ಎದುರಾಗಲಿ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.